ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಿಜವಾಗ್ಲೂ ಕೂಡ ರಾಮಾಚಾರಿ ಸಂಚಿಕೆ ಕ್ಲೈಮ್ಯಾಕ್ಸ್ ನಂತರ ಬರ್ತದೆ ಅನ್ನೋದು ಎಲ್ಲರಿಗೆ ಕೂಡ ಗೊತ್ತಾಗ್ತದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿ ಮತ್ತು ಇಲ್ಲಿ ಚಾರು ನಿಜವಾಗ್ಲೂ ತಾವು ಕುಟುಂಬವನ್ನು ಎಕ್ಸ್ಟೆಂಡ್ ಮಾಡುವುದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ಕಡೆ ವೈಶಾಖಗೆ 78 ಗಂಟೆಗಳ ಪ್ರಾಣದ ಅವಧಿಯನ್ನು ಇಲ್ಲಿ ಚಾರು ಕೊಟ್ಟಿದ್ದಾಳೆ. ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನೀನು ರುಕ್ಕು ಬಂಡವಾಳ ಆಚೆ ಬರಬೇಕಿತ್ತು, ಅಷ್ಟರಲ್ಲಿ ಈ ಕಡೆ ರುಕ್ಕು ಚಾರು ಕಾಲು ಇಟ್ಕೊಂಡಿದ್ದ ನಂದೇನೂ ಕೂಡ ತಪ್ಪಿಲ್ಲ ಚಾರು ಅಂತ ಕೂಡ ಹೇಳಿದ್ರು. ನಿಜವಾಗ್ಲೂ ಈ ಮನೆಗೆ ರುಕ್ಕು ಬಂದಿದ್ದು ಇಲ್ಲಿ ಚಾರುನ ವಿಧವೆ ಮಾಡಬೇಕು, ಅದು ಇದು ಏನೇನು ಸ್ಕೆಚ್ ಹಾಕೊಂಡು ಏನು ಸ್ಕೆಚ್ ಹಾಕಿದ್ದು, ಗೋಡೆ ಮೇಲೆ ಫೋಟೋ ಅನಿಸಿದ್ದು, ಇಲ್ಲಿ ವೈಶಾಖಗೆ ಯಾರೋ ಹೇಳ್ಕೊಟ್ಟು ಇದನ್ನೆಲ್ಲ ಮಾಡಿಸ್ತಿದ್ದಾರೆ, ಇನ್ಯಾವುದೋ ದೊಡ್ಡ ಶತ್ರು ಇದ್ದಾರೆ ಅಂತ ತೋರಿಸಿದ್ದು. ಆದರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ಈ ಕಡೆ ರುಕ್ಕು ಅಂತೂ ಚಾರುವಿಂದ ಬಚಾವಾದರೆ ಸಾಕು ಅಂತ ಹೇಳಿ ಚಾರುಗೆ ನಿಂತಲ್ಲೇ ನಡುಗುವಷ್ಟು ಮಟ್ಟಿಗೆ ರುಕ್ಕು ಹೆದ್ರು ಕೂತಿದ್ದಾರೆ. ತನ್ನ ಬಂಡವಾಳ ಆಚೆ ಬರದೇ ಇದ್ರೆ ಸಾಕು ಅಂತಿದ್ದಾರೆ. ಈ ಕಡೆ ಚಾರುವಿಂದ ಕಪಾಳ ಮೋಕ್ಷ ಮಾಡಿಸ್ಕೊಂಡ್ಮೇಲಂತೂ ನಿಜವಾಗ್ಲೂ ರುಕ್ಕು ಕತೆ ಹೇಳೋಕ್ಕಾಗ್ತಿಲ್ಲ, ಹೆದ್ರು ಹೋಗ್ತಿದ್ದಾರೆ. ಈ ಕಡೆ ವೈಶಾಖಾಗಿ 72 ಗಂಟೆಗಳ ಒಂದು ಜೀವಿತಾವಧಿಯ ಕಾಲಾವಧಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಜವಾಗ್ಲೂ ವೈಶಾಖಾಗಿ 72 ಗಂಟೆ ನಿಜವಾಗ್ಲೂ ಆಕೆಯ ಬದುಕಿನ ಒಂದು ಸಣ್ಣ 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 ವಿಷಯನೂ ಕೂಡ ನೆನಪಿಸ್ತಕ್ಕಂಥ ಒಂದು ಟೈಮ್ ಲೈನ್ ಆಗಿದೆ. ಈ ಒಂದು ಟೈಮ್ ಲೈನಲ್ಲಿ ವೈಶಾಖ ತನ್ನ ಪ್ರಾಣವನ್ನು ಉಳಿಸ್ಕೋಬೇಕಾಗಿದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಆಗ ಯಾವುದಾದ್ರೂ 72 ಗಂಟೆ ಇಂಜೆಕ್ಷನ್ ಇದೆಯಾ, ನನಗಂತೂ ನಾನು ಸಿಕ್ಕಿಬಿದ್ರೆ ಅನ್ನೋದು ಭಯನೇ ಶುರು ಆಗ್ಬಿಟ್ಟಿದೆ. ಎಲ್ಲಿ ನನ್ನ ಬಂಡವಾಳ ಆಚೆ ಬರುತ್ತೋ ಅಂತ ಹೇಗೋ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ದೆ, ನನಗೆ ಬೇಕತ್ತಾ ಇದು ಅಂತ ಅನ್ನಿಸ್ತದೆ ಅಂತ ರುಕ್ಕು ಹೇಳ್ತಿದ್ರೆ. ಯಾಕೆ ನನ್ನ ಹೆಸರೇ ಹೇಳಿ ಬಚಾವಾಗಿದ್ದಾಯ್ತಲ್ವ, ಇನ್ನೇನು ಯೋಚನೆ ನನಗೆ ಸುಮ್ಮನಿರು ಅಂತ ಹೇಳಿದ್ದಾರೆ. ಆದರೂ ಅಕ್ಕ ನಿಜವಾಗ್ಲೂ ಕೂಡ ಈ ರೀತಿ ಖಂಡಿತವಾಗ್ಲೂ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ನಂದು ಒಳ್ಳೆ ನನಗೆ ಚಿಂತೆ ಆದರೆ ನಿಂದು ಒಳ್ಳೆ ಅಲ್ಲ, 72 ಗಂಟೆ ಸತ್ತೋಗ್ತೀನಿ ಅಂತ ನನಗೆ ಯೋಚನೆ ಆಗಿದೆ ಅಂತ ವೈಶಾಖ ಹೇಳ್ತಿದ್ರೆ. ಏನಕ್ಕ ಆ ರೀತಿಯೆಲ್ಲ ಯೋಚನೆ ಮಾಡ್ತಿದ್ಯಲ್ಲ, ಯಾವುದಾದ್ರೂ 72 ಗಂಟೆ ಇಂಜೆಕ್ಷನ್ ಇದೆಯಾ, ಆ ರೀತಿ ಇದ್ದಿದ್ರೆ ನಿನ್ನ ಒಂದೇ ಕತೆಗೆ ಮುಗಿಸ್ತಾ ಇದ್ಲು ಅವಳು, ಸುಮ್ಮನೆ ಏನೇನು ಯೋಚನೆ ಮಾಡ್ತಿದ್ಯಾ ನೀನು ಅಂತ ರುಕ್ಕು ಹೇಳಿದಾಗ ಹೌದಾ ಅಂತ ವೈಶಾಖ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗಬೇಕು. ಅಷ್ಟರಲ್ಲಿ ಕೆರೆತ ಶುರುವಾಗುತ್ತಾ, ಮೈಯಲ್ಲೆಲ್ಲ ಕಡ್ತ ಶುರುವಾಗಿದೆ. ಹಾಸ್ಪಿಟಲ್ಗೆ ಹೋಗೋಣ, ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಎಲ್ಲ ಕೂಡ ಗೊತ್ತಾಗುತ್ತಾ ಅಂತ ಅನ್ಕೊಂಡಿದ್ದೆ. ರುಕ್ಕು ಮತ್ತೆ ವೈಶಾಖ ಇಬ್ರು ಕೂಡ ಹಾಸ್ಪಿಟಲ್ಗೆ ದೌಡಾಯಿಸ್ತಾ ಇದ್ದಾರೆ. ಆ ಕಡೆ ಚಾರು ಅಂತೂ ನೀರು ಆಗ್ತಾ ಅಕ್ಕಿ ಸೋಸ್ತಾ ಕೂತಿದ್ರೆ ಅಲ್ಲಿಗೆ ಅತ್ತೆ ಬಂದಿದೆ. ಏನು ಚಾರು ಇಷ್ಟು ಆರಾಮಾಗಿದೆ, ನಿಜವಾಗ್ಲೂ ಕೂಡ ನೋಡ್ತಿದ್ರೆ ಕೆನ್ನೆ ಎಲ್ಲ ಕೆಂಪಾಗಿದೆ, ಯೋಚನೆ ಮಾಡಿದ್ರೆ ಅನ್ಸುತ್ತೆ ಅಂತ ಹೇಳಿ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಬಂದು ಚಾರು ಮಾಡು ಅಂತ ಕರೀತಿದ್ದಾರೆ. ಏನು ರಾಮಾಚಾರಿ ಅಂತಿದ್ರೆ ಇಲ್ಲಿ ಬನ್ನಿ ಬನ್ನಿ ಅಂತ ಸನ್ನೆ ಮಾಡ್ತಿದ್ದಾನೆ. ಚಾರು ಬೇಕು ಅಂತಾನೆ ಗೋಳಿ ಕೂತಿದ್ದಾರೆ. ನಂತರ ಸ್ನಾನಕ್ಕೆ ಹೋಗ್ತಿದ್ದೀನಿ ಅಂದಾಗ ಹೋಗು ರಾಮಾಚಾರಿ ಅಂತ ಹೇಳ್ತಾರೆ. ಈ ಕಡೆ ಅತ್ತೆ ಬೆನ್ನುಚ್ಚಬೇಕು ಅನ್ಸುತ್ತೆ, ಹೋಗಿ ಅಮ್ಮ ಅಂತ ಹೇಳಿ ಜಾನಕಿ ಅಮ್ಮಗೆ ಹೇಳಿದಾಗ ಏನಿಲ್ಲ ಅಮ್ಮ, ನಾನು ಈಗಲೇ ಸ್ನಾನ ಮಾಡ್ತಿಲ್ಲ, ಆ ನಂತರ ಮಾಡ್ತೀನಿ, ಇನ್ನೂ ಬಿಸಿ ಆಗಲಿ ಅಂತ ರಾಮಾಚಾರಿ ಹೇಳ್ತಾರೆ. ಏನು ಇನ್ನೂ ಬಿಸಿ ಆಗಬೇಕಾ ಅಂತ ಜಾನಕಿ ಅಮ್ಮ ಚಾರು ಕೇಳ್ತಾರೆ. ಹೋಗಪ್ಪ ಸ್ನಾನ ಮಾಡು ಅಂದಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಚಾರು ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಏನು ಚಾರು, ನಿನಗೂ ಕೂಡ ಗೊತ್ತು ನಿನ್ನ ಗಂಡ ನಿನ್ನ ಬೆನ್ನುಚ್ಚೋಕೆ ಕರೀತದ ಅಂತ, ಈ ರೀತಿಯೆಲ್ಲ ಆಟ ಆಡಿಸೋದ ಅವನ್ನ ಅಂತ ಹೇಳ್ತಾರೆ. ಈ ಕಡೆ ಚಾರು ನಾಚ್ಕೊಂಡಿದ್ದೆ. ಈ ಕಡೆ ರಾಮಾಚಾರಿ ಸ್ನಾನಕ್ಕೆ ಹೋಗಿದ್ದಾಗ ಈ ಕಡೆ ಚಾರು ಬರ್ತಾಳೆ. ಚಾರು ಬಂದದ್ದೆ. ಈ ಕಡೆ ಏನು ಮಾಡಮ್, ಈಗ ಏನು ನಾನು ನಿಮಗೆ ಅಷ್ಟೊಂದೆಲ್ಲ ಮಾಡಿದ್ದೀನಿ ಅಂತ ಇವಾಗ ನೀವು ಗೋಳು ಇಕ್ಕೋತಿದ್ರೆ ಅಂದಾಗ ನೀನು ಅಷ್ಟೆಲ್ಲ ಮಾಡಿರ್ಬೇಕಿದ್ರೆ ನಾನು ಗೋಳು ಇಕ್ಕೋಬಾರ್ದಾ ಅಂತ ಕೂಡ ಹೇಳ್ತಾರೆ. ಅತ್ತ ಕಡೆ ಜಾನಕಿ ಅಮ್ಮ ಮೊದಲೇ ಚಾರುಗೆ ಹೇಳಿದರು, ನನ್ನ ಮಗನ ಒಳ್ಳೆತನ, ನಿನ್ನ ಒಳ್ಳೆತನ, ಮುಗ್ಧತೆ ಜೊತೆಗೆ ಸ್ವೀಟ್ನೆಸ್, ಕ್ಯೂಟ್ನೆಸ್ ಎಲ್ಲ ಇರ್ತಕ್ಕಂಥ ಮಗು ಕೊಟ್ಟರೆ ಸಾಕು ಅಂತ. ಈ ಕಡೆ ರಾಮಾಚಾರಿ ಮತ್ತು ಚಾರು ಕೂಡ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ಮಾತನಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಚಾರು ಅಂತೂ ತನಗೆ ಏನು ಬೇಕು ಅಂತ ಕೇಳಲ್ಲ ಅಂತ ಹೇಳಿ ಕೂಡ ಮಾತನಾಡ್ತಿದ್ದಾಳೆ. ಜೊತೆಗೆ ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಚಾರು ಪ್ರೀತಿಯ ಒಂದು ಸ್ವರ್ಗದಲ್ಲೇ ಮುಳುಗ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ವೈಶಾಖಾಗಿ ಅವಳ ಪ್ರಾಣದ ಚಿಂತೆ ಆಗಿಬಿಟ್ಟಿದೆ. ಅದಕ್ಕೆ ಹಾಸ್ಪಿಟಲ್ಗೆ ಬಂದಿದೆ. ಡಾಕ್ಟರ್ ನನಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಿದ್ದಾರೆ. ಏನಾಗಿದೆ ಏನು ಅಂದಾಗ ನೀವೇ ಹೇಳಬೇಕು ಏನಾಗಿದೆ ಅಂತ, ಯಾಕಂದರೆ ನನಗೆ ಮೈಕೈ ಎಲ್ಲ ಕಡಿತ ಶುರುವಾಗ್ಬಿಟ್ಟಿದೆ, ಅದಕ್ಕೋಸ್ಕರನೇ ಅಂದಾಗ ಸರಿ ಆಯಿತು ಅಂತ ಹೇಳಿ ಬ್ಲಡ್ ಟೆಸ್ಟನ್ನು ಮಾಡಿಸ್ತಾರೆ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇಲ್ಲಿ ವೈಶಾಖಾಗೆ ಡಾಕ್ಟರ ನೋಡಮ್ಮ, ನಿನ್ನ ಬಾಡಿಲಿ ಯಾವುದೋ ಒಂದು ಪಾಯ್ಸನ್ ಇಂಜೆಕ್ಟ್ ಆಗಿದೆ, ಜಸ್ಟ್ 72 ಅವರ್ಸಲ್ಲಿ ನೀನು ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತು ಕೇಳ್ತಾ ನಾಳೆ ಇನ್ನೊಂದು ಮತ್ತೆ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿ ಆರ್ಗನ್ಸ್ ಎಲ್ಲ ಫೇಲ್ಯೂರ್ ಆಗುತ್ತೆ, ನಂತರ ನಿನ್ನ ಕಥೆನೇ ಮುಗ್ದು ಹೋಗುತ್ತೆ, 3 ದಿನದಲ್ಲಿ ನಿನ್ನ ಸಾವಾಗುತ್ತೆ ಅಂತ ಹೇಳ್ತಾರೆ. ಇದರಿಂದಾಗಿ ವೈಶಾಖಿಗೆ ಶಾಕ್ ಆಗುತ್ತೆ. ಹೇಗಾದರೂ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಸರ್ ಅಂದಾಗ ಖಂಡಿತ ಕೊಡೋಣ, ಅದಕ್ಕೇನಂತೆ ಟ್ರೀಟ್ಮೆಂಟ ಶುರು ಮಾಡೋಣ ಅಂತ ಹೇಳ್ತಾರೆ. ಹಾಗಿದ್ರೆ ಮಾಡಿಬಿಡಿ ಡಾಕ್ಟರ್ ಅಂತ ವೈಶಾಖ ಹೇಳೋದಕ್ಕೆ, ಅಷ್ಟು ಸುಲಭಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ನಿನ್ಗೆ ಯಾವ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಮ್ಮ, ಈ ಕೊಟ್ಟಿದ್ದು ಯಾವುದು ಅಂತ ಗೊತ್ತಾದರೆ ನಿಜವಾಗ್ಲೂ ಅದಕ್ಕೆ ಆ್ಯಂಟಿಬಯೋಟಿಕ್ ನಾವು
ಕೊಡ್ಬೋದು ಅಂತ ಹೇಳಿದಾಗ ಇಂಜೆಕ್ಷನ್ನೇ ಗೊತ್ತಿಲ್ವಲ್ಲ ಡಾಕ್ಟರ್ ಅಂತ ವೈಶಾಖ ಕೇಳ್ತಿದ್ರೆ, ಖಂಡಿತ ಇಂಜೆಕ್ಷನ್ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅಮ್ಮ, ಇಂಜೆಕ್ಷನ್ ಯಾವುದು ಅಂತ ತಿಳ್ಕೊಂಡು ಬನ್ನಿ, ಖಂಡಿತ ಯಾವುದು ಅಂತ ಹೇಳೋಣ ಅಂತ ಹೇಳ್ತಾರೆ. ಈ ಕಡೆ ವೈಶಾಖಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಈ ಕಡೆ ರುಕ್ಕು ಕೂಡ ಹೆದರ್ತಾರೆ, ವೈಶಾಖ ಕೂಡ ಹೆದರ್ತಾರೆ. ಏನಕ್ಕ ಮಾಡ್ತೀಯ ಈಗ ಅಂದಾಗ ಆ ಚಾರುಗೆ ಕಾಲ್ ಮಾಡೇ ಕೇಳಬೇಕಾಗುತ್ತೆ, ನಾನು ಈಗೂನ ಬಿಡಲೇಬೇಕಾಗುತ್ತೆ, ನನ್ನ ಪ್ರಾಣನ ಉಳಿಸ್ಕೋಬೇಕು ನಾನೀಗ ಚಾರುನೇ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಚಾರುಗೆ ಕಾಲ್ ಮಾಡ್ತಾರೆ. ಈ ಕಡೆ ಚಾರುಗೆ ಕಾಲ್ ಮಾಡ್ತಿದ್ದಾಗೆ, ಪ್ಲೀಸ್ ಚಾರು, ನಾನು ನಿಜವಾಗ್ಲೂ ಯಾವ ಇಂಜೆಕ್ಷನ್ ಕೊಟ್ಟಿದ್ಯಾ ಹೇಳು ಅಂತಂದರೆ, ಯಾಕೆ ಹೇಳಬೇಕು, ಹೇಳೋದಿಲ್ಲ ಅಂತ ಚಾರು ಗೋಳಿಕೋತಾರೆ. ಇಲ್ಲ ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು, ಪ್ಲೀಸ್ ಚಾರು ದಯವಿಟ್ಟು ಹೇಳು ಚಾರು ಅಂತಕ್ಕ, ನಾನು ಹೇಳ್ದಾಗೆ ಕೇಳ್ತೀನಿ ಅಂದಕ್ಕ, ಖಂಡಿತ ಇನ್ನು ಮುಂದೆ ನಾನು ಏನು ಮಾಡೋದಿಲ್ವ, ನೀನು ಹೇಳ್ದಾಗೆ ಕೇಳ್ತೀನಿ, ಇಂಜೆಕ್ಷನ್ ಯಾವುದು ಅಂತ ಹೇಳಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಆಯಿತು ಬಿಡು, ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ರುಕ್ಕು ಹೇಳಬೇಕು ಅಂದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಏನು ಕಂಡೀಷನ್, ನೀನು ಖಂಡಿತ ಎಲ್ಲವನ್ನ ಕೂಡ ಮಾಡ್ತೀನಿ ಅಂದಾಗ, ಏನಿಲ್ಲ ನೀನು ಭಿಕ್ಷೆ ಎತ್ತಬೇಕು ಅಂತಾರೆ. ಏನು ನಾನು ಭಿಕ್ಷೆ ಎತ್ತಬೇಕಾ ಅಂದಾಗ, ಹೌದು ನಿನ್ನ ಪ್ರಾಣ ಭಿಕ್ಷೆನ ನೀನು ಕೇಳ್ತಾ ಇದೆಯಾ ಅಂದಮೇಲೆ ನೀನು ಕೂಡ ಭಿಕ್ಷೆ ಎತ್ತಲೇಬೇಕು, ಅದರಿಂದ ಬಂದಿರೋ ದುಡ್ಡನ್ನು ಅನಾಥಾಶ್ರಮ ಕೊಡಬೇಕು, ಆ ನಂತರ ನಾನು ಯಾವ ಇಂಜೆಕ್ಷನ್ ಅಂತ ಹೇಳ್ತೀನಿ ಅಂತ ಚಾರು ಹೇಳಿದಾಗ, ಸರಿ ಆಯಿತು ಅಂತಾರೆ. ಈ ಕಡೆ ರುಕ್ಕು, ಏನಕ್ಕ ಚಾರು ಯಾವ ಇಂಜೆಕ್ಷನ್ ಅಂತ ಹೇಳಲ್ಲ ಅಂದಾಗ, ಖಂಡಿತ ಚಾರು ಯಾವ ಇಂಜೆಕ್ಷನ್ ಅಂತ ಹೇಳ್ತೀನಿ ಅಂದು, ಆದರೆ ಅದಕ್ಕೊಂದು ಟಾಸ್ಕ್ ಕೊಟ್ಟಿದ್ದಾಳೆ, ಬೀದಿಲಿ ಹೋಗಿ ಭಿಕ್ಷೆ ಬೇಡಬೇಕಂತೆ ಅಂದಾಗ, ಏನು ಬೀದಿಲಿ ಭಿಕ್ಷೆ ಬೇಡ್ಬೇಕಂತ ನನಗೆ ಹೇಳಿದ್ರೆ ಮಾಡ್ತಿರ್ಲಿಲ್ಲ ಅಪ್ಪ ಅಂತ ರುಕ್ಕು ಹೇಳಿದಾಗ, ನನ್ನ ಪ್ರಾಣನ ಉಳಿಸ್ಕೋಬೇಕು ಅಂದರೆ ನಾನು ಅದನ್ನು ಮಾಡಲೇಬೇಕಾಗುತ್ತೆ, ಅದರಿಂದ ಬಂದಿರೋ ದುಡ್ಡನ್ನು ಅನಾಥಾಶ್ರಮಕ್ಕೆ ಕೊಡಬೇಕಂತ ಅಂತ ಹೇಳ್ತಾರೆ. ಈ ಕಡೆ ಬೀದಿಲಿ ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದಿದೆ ವೈಶಾಖಗೆ. ಆ ಕಡೆ ಜಾನಕಿ ಅಮ್ಮ ಬಂದಿದೆ. ಚಾರು ನಿನ್ನ ಹತ್ರ ಕೇಳೋದನ್ನೇ ಮರ್ತು ಬಿಟ್ಟೆ, ಅದು ಯಾರೋ ನನಗೆ ಹೆದರಿಸ್ತಿದ್ರಲ್ವಾ, ಆದರೆ ಅವರು ಈಗ ಕಾಲ್ ಮಾಡ್ತಿಲ್ಲ, ಜೊತೆಗೆ ಅವ್ರು ಯಾರು ಇರ್ಬೋದು, ನೀನು ಏನು ಮಾಡಿದೆ ಚಾರು ಅವ್ರಿಗೆ, ನಿನಗೆ ಯಾರು ಅನ್ನೋ ವಿಷಯ ಗೊತ್ತಿದೆಯಾ ಅಂತ ಕೇಳ್ತಿದ್ರೆ, ಅಯ್ಯೋ ಅತ್ತೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅವ್ರದ್ದು ನಿಮಗೆ ಎಷ್ಟು ಕಷ್ಟ ಕೊಟ್ಟು ಅದಕ್ಕೆ 10 ಪಟ್ಟು ಅವ್ರೀಗ ಅನುಭವಿಸ್ತಿದ್ದಾರೆ, ಖಂಡಿತ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತಾ ಇದ್ದೀನಿ, ನೀವೇನು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಚಾರು. ಇದನ್ನೆಲ್ಲ ನೋಡಿದ್ರೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ, ನಿಜವಾಗ್ಲೂ ರಾಮಾಚಾರಿಯ ಕಥೆ ಅಂತ್ಯದತ್ತ ಬರ್ತದೆ, ರಾಮಾಚಾರಿಗೆ ಕ್ಲೈಮ್ಯಾಕ್ಸ್ ಸಿಗ್ತದೆ ಅಂತ. ಈ ಕಡೆ ರುಕ್ಕುಗಂತೂ ಹೆದರಿಕೆ ಶುರುವಾಗಿದೆ, ಆಕೆ ಬಂಡವಾಳ ಆಚೆ ಬಿದ್ದರೆ ಖಂಡಿತವಾಗ್ಲೂ ಕಿಟ್ಟಿ ಕಲಿಸೋ ಬುದ್ಧಿಗೆ ಇಲ್ಲಿ ನಿಜವಾಗ್ಲೂ ರುಕ್ಕು ಒಳ್ಳೆಯವಳಾಗೋದಂತೂ ಗ್ಯಾರಂಟಿ. ಈ ಕಡೆ ವೈಶಾಖ ಒಳ್ಳೆಯವಳಾದ್ರೆ ಖಂಡಿತ ಕತೆಗೆ ಅಂತ್ಯ ಸಿಕ್ಕೇ ಬಿಡ್ತು. ಈ ಕಡೆ ಚಾರು ಮತ್ತು ಚಾರಿ ನಿಜವಾಗ್ಲೂ ಕೂಡ ಒಂದು ಆದರ್ಶ ದಂಪತಿಗಳಾಗಿ ಇಡೀ ಕುಟುಂಬವನ್ನು ನಿಜವಾಗ್ಲೂ ಒಂದು ಒಳ್ಳೆ ದಿಕ್ಕಿನಲ್ಲಿ ಸಾಗಿಸ್ತಾ ಎಲ್ಲರ ಬದುಕನ್ನು ಹಸನ್ ಮಾಡೇ ಬಿಟ್ರು. ಅವ್ರಿಗೂ ಕೂಡ ಮಕ್ಕಳಾಗುತ್ತೆ, ಇದ್ರ ಜೊತೆ ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಒಳ್ಳೆ ಶುಭಮ್ ಕ್ಲೈಮ್ಯಾಕ್ಸ್ನ ಜೊತೆಗೆ ಕತೆಗೆ ಶುಭಮ್ ಹಾಡು ಸಮಯ ಕೂಡ ಬರುತ್ತೆ. ಆದಷ್ಟು ಬೇಗ ನಿಜವಾಗ್ಲೂ ಕೂಡ ಇಲ್ಲಿ ಕತೆಗೆ ಅಂತ್ಯ ಸಿಗ್ತದೆ ಅನ್ನೋದು ತುಂಬ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಹಾಗಿದೆ ರಾಮಾಚಾರ್ಯ ಅಂತಿಮ ಅಧ್ಯಾಯಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮನ್ನು ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.